ಇವತ್ತಿನ ಮಧ್ಯಾಹ್ನ ಅಡುಗೆಗೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ತಟ್ಟಂತ ಮಾಡ್ಕೊಂಡು ಬಿಡ್ಬೋದು. ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕುಕ್ಕರಲ್ಲಿ ಸೇರಿಸಿ 2 ವಿಷಲ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲಾನು ಸೇರಿಸಿ ರುಬ್ಕೊಂಡು ಇನ್ನೊಂದು ಕಡೆ ಬಾಣಲಿಗೆ ಎಣ್ಣೆ, ಬಟರು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರು, ಅರ್ಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಫ್ರೈ ಮಾಡ್ಕೊಂಡು ನಂತರ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಸೇರಿಸಿ ಚೆನ್ನಾಗಿ ಕುಕ್ ಮಾಡ್ಕೊಂಡು ಕೊನೆಯಲ್ಲಿ ಉಪ್ಪು ಮತ್ತೆ ಕಸ್ತೂರಿ ಮೆಥಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿಬಿಡುತ್ತೆ. ಎಲ್ಲ ಮುಗಿಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇನ್ನು ಪಾತ್ರೆ ಕತೆಗೆ ಬಂತು ಅಂತ ಹೇಳಿದ್ರೆ ಈ ಸಾಬೂನ್ ಈ ತರ ಆಗಿರುತ್ತೆ. ಪಾತ್ರೆಗಳಂತೂ ಸಿಕ್ಕಾಪಟ್ಟೆ ಗ್ರೀಸಿ ಜಿಡ್ಡಾಗಿರುತ್ತೆ. ಹಾಗಾಗಿ ನಾನು ಬಿಕೋರ ನ್ಯಾಚುರಲ್ ಡಿಶ್ ವಾಷರ್ ಲಿಕ್ವಿಡ್ ನ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರಿಗೆ 2 ಡ್ರಾಪ್ಸ್ ಅಷ್ಟು ಡಿಶ್ ವಾಷರ್ ಲಿಕ್ವಿಡ್ ನ ಸೇರಿಸಿದ್ರೆ ಮುಗೀತು. ಎಷ್ಟೇ ಜಿಡ್ಡು ಕಲೆಗಳಾಗಿರುವಂತಹ ಪಾತ್ರೆಗಳನ್ನ ಸಹ ಎಫರ್ಟ್ಲೆಸ್ ಆಗಿ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇದು ಪ್ಲಾಂಟ್ ಬೇಸ್ಡ್ ಫಾರ್ಮುಲಾ ಆಗಿರುತ್ತೆ. ಹಾಗೆ ಇದರಲ್ಲಿ ಯಾವುದೇ ತರ ಕೆಮಿಕಲ್ಸ್ ಇರೋದಿಲ್ಲ. ಕೈಗಳಿಗೂ ಸಹ ಯಾವುದೇ ತರ ಹಾನಿ ಆಗಲ್ಲ. ನೋಡ್ತಿರ್ಬೋದು ಎಷ್ಟು ಗಲೀಜಾಗಿತ್ತು ನನ್ನ ಪಾತ್ರೆಗಳೆಲ್ಲ. ಒತ್ತಿ ಉಜ್ಜಬೇಕು ಅನ್ನೋಂತ ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬಿಫೋರ್ ಅಂಡ್ ಆಫ್ಟರ್ ಪಿಕ್ಚರ್ಸ್ ಕೂಡ ನೀವು ನೋಡ್ಬೋದು. ಹಾಗೆ ನಿಮ್ಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ.